ಈಗ ನೋಡಿ, ಶೋ ದಟ್ ದ ಫಾಲೋಯಿಂಗ್ ಪೇರ್ಸ್ ಆಫ್ ಕರ್ವ್ಸ್ ಇಂಟರ್ಸೆಕ್ಟ್ ಈಚ್ ಅದರ್ ಆರ್ಥಾಗ್ನಲಿ. ಒಂದು ಕ್ವಶನ್ ಏನು, ಆರ್ ಪವರ್ ಎನ್ ಈಸ್ ಈಕ್ವಲ್ ಟು ಎ ಪವರ್ ಎನ್ ಕಾಸ್ ಎನ್ ಡೀಟಾ ಆ್ಯಂಡ್ ಆರ್ ಪವರ್ ಎನ್ ಈಸ್ ಈಕ್ವಲ್ ಟು ಬಿ ಪವರ್ ಎನ್ ಸೈನ್ ಎನ್ ಡೀಟಾ. ಹೇಳಿ ಹೆಂಗ್ ಮಾಡೋಣ ಇದನ್ನ. ಫಸ್ಟ್ ಇದು ಬರ್ಕೊಬಿಡೋಣ. ಆರ್ ಪವರ್ ಎನ್ ಈಸ್ ಈಕ್ವಲ್ ಟು ಏನು, ಎ ಪವರ್ ಎನ್ ಕಾಸ್ ಎನ್ ಡೀಟಾ. ಟೇಕ್ ಲಾಗ್ ಆನ್ ಬೋತ್ ಸೈಡ್. ಹೇಳಿ ಲಾಗ್ ಆರ್ ಪವರ್ ಎನ್ ಈಸ್ ಈಕ್ವಲ್ ಟು ಏನು, ಲಾಗ್ ಎ ಪವರ್ ಎನ್ ಕಾಸ್ ಎನ್ ಡೀಟಾ. ಕರೆಕ್ಟ್ ಅಲ್ವಾ? ಇಲ್ಲಿ ಫಸ್ಟ್ ಫಾರ್ಮುಲಾ ಏನು, ಲಾಗ್ ಎಂ ಪವರ್ ಎನ್ ಅಂದ್ರೇನು, ಎನ್ ಲಾಗ್ ಎಂ. ಫಸ್ಟ್ ಫಾರ್ಮುಲಾ ಯಾವುದು, ಲಾಗ್ ಎಂ ಪವರ್ ಎನ್ ಅಂದ್ರೇನು, ಎನ್ ಲಾಗ್ ಎಂ. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಎಂ ಅಂದ್ರೇನು, ಆರು, ಎನ್ ಅಂದ್ರೆ ಎನ್ನೆ. ಕರೆಕ್ಟ್ ಅಲ್ವಾ? ಏನಾಗುತ್ತೆ ಹೇಳಿ ಈಗ, ಎನ್ ಲಾಗ್ ಆರ್ ಈಸ್ ಈಕ್ವಲ್ ಟು ಲಾಗ್ ಎಂ ಇಂಟು ಲಾಗ್ ಎಂ ಪ್ಲಸ್ ಲಾಗ್ ಎನ್. ಈಗ ನೆಕ್ಸ್ಟು ಎನ್ ಲಾಗ್ ಆರ್ ಈಸ್ ಈಕ್ವಲ್ ಟು ಲಾಗ್ ಎಂ ಪವರ್ ಎನ್ ಅಂದರೆ ಎನ್ ಲಾಗ್ ಎ ಪ್ಲಸ್ ಲಾಗ್ ಆಫ್ ಕಾಸ್ ಎನ್ ಡೀಟಾ. ಗೊತ್ತಾಗ್ತಿದೆಯಲ್ವಾ? ಈಗ ಏನು ಮಾಡ್ಬೇಕು ಹೇಳಿ, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಡೀಟಾ. ಗೊತ್ತಾಗ್ತಿದೆಯಲ್ವಾ? ಎನ್ನು ಲಾಗಾರ್ಗೆ ಡಿಫ್ರೆನ್ಷಿಯೇಷನ್ ಏನು, 1/r dr/dθ ಈಸ್ ಈಕ್ವಲ್ ಟು ಎನ್ ಲಾಗ್ ಎಗೆ 0. ಲಾಗ್ ಆಫ್ ಕಾಸ್ ಎನ್ ಡೀಟಾಗೆ ಇಲ್ಲಿ ಡಿಫ್ರೆನ್ಷಿಯೇಷನ್ ಯಾವ್ದ್ಯಾವ್ದು ಗೊತ್ತಿರಬೇಕು ನೋಡಿ. ಲಾಗರಿಥಮ್ ಅಲ್ಲಿ ಫಾರ್ಮುಲಾ ಯಾವ್ದ್ಯಾವ್ದು ಗೊತ್ತಿರಬೇಕು ನಿಮಗೆ. ಲಾಗ್ ಎಂ ಪವರ್ ಎನ್ ಅಂದರೆ ಎನ್ ಲಾಗ್ ಎಂ. ಎಲ್ಲೆಲ್ಲಿ ಅಪ್ಲೈ ಆಗುತ್ತೆ ಅದು, ಲಾಗ್ ಆರ್ ಪವರ್ ಎನ್ಗೆ ಎಂ ಅಂದರೆ ಆರು, ಎನ್ ಅಂದರೆ ಎನ್ನೆ. ಲಾಗ್ ಎಂ ಪವರ್ ಎನ್ ಅಂದರೆ ಎನ್ ಲಾಗ್ ಎಂ ಅಂದರೆ ಎನ್ ಲಾಗ್ ಆರ್ ಆಗುತ್ತೆ. ಇದು ಫಸ್ಟು ಲಾಗ್ ಎಂ ಇಂಟು ಎನ್ನು, ಎಂ ಅಂದರೆ ಎ ಪವರ್ ಎನ್, ಎನ್ ಅಂದರೆ ಕಾಸ್ ಎನ್ ಡೀಟಾ. ಲಾಗ್ ಎ ಪವರ್ ಎನ್ ಪ್ಲಸ್ ಲಾಗ್ ಕಾಸ್ ಎನ್ ಡೀಟಾ ಆಗುತ್ತೆ. ಇದಕ್ಕೂ ಲಾಗ್ ಎಂ ಪವರ್ ಎನ್ ಫಾರ್ಮುಲಾ ಅಪ್ಲೈ ಮಾಡಿ ಎನ್ ಲಾಗ್ ಎ ಆಗುತ್ತೆ. ಇದಾದ್ಮೇಲೆ ಡಿಫ್ರೆನ್ಶಿಯೇಟ್ ಮಾಡಬೇಕು. ಈಗ d/dt ಆಫ್ ಲಾಗ್ ಆರ್ ಅಂದ್ರೆ ಏನು ಹೇಳಿ, 1/r dr/dθ. d/dt ಆಫ್ ಲಾಗ್ ಎ ಅಂದ್ರೆ 0. d/dt ಆಫ್ ಲಾಗ್ ಆಫ್ ಕಾಸ್ ಎನ್ ಡೀಟಾಗೆ ವೆರಿ ಗುಡ್. d/dt ಆಫ್ ಲಾಗ್ ಆಫ್ ಕಾಸ್ ಎನ್ ಡೀಟಾಗೆ ಫಸ್ಟು 1/cos ಎನ್ ಡೀಟಾ ಬರೀಬೇಕು. ಆಮೇಲೆ ಕಾಸ್ಗೇನು ಮೈನಸ್ ಸೈನ್ ಎನ್ ಡೀಟಾ, ಆಮೇಲೆ ಎನ್ ಡೀಟಾಗೇನು ಎನ್. ಕರೆಕ್ಟ್ ಅಲ್ವಾ? ಏನಾಗುತ್ತೆ ಅದು, 1/cos, ಲಾಗ್ ಆಫ್ ಕಾಸ್ಗೆ 1/cos, ಕಾಸ್ಗೆ ಮೈನಸ್ ಸೈನ್, ಎನ್ ಡೀಟಾಗೆ ಬರೀ ಎನ್. ಕರೆಕ್ಟ್ ಅಲ್ವಾ? ಇಲ್ಲೇನಾಗುತ್ತೆ, ಎನ್ನು 1/r dr/dθ ಅಂದರೆ ಫಾರ್ಮುಲಾ ಗೊತ್ತಲ್ವಾ, cot φ1. ಈಗ ಮೈನಸ್ ಎನ್ನು ಸೈನ್ ಬೈ ಕಾಸ್ ಬರುತ್ತೆ. ಸೈನ್ ಬೈ ಕಾಸ್ ಅಂದ್ರೆ ಏನು, ಟ್ಯಾನ್. ವೆರಿ ಗುಡ್. ಇದು ಮೈನಸ್ ಟ್ಯಾನ್ ಎಕ್ಸ್ಗೆ ಫಾರ್ಮುಲಾ ಏನು, ಮೈನಸ್ ಟ್ಯಾನ್ ಎಕ್ಸ್ಗೆ ಫಾರ್ಮುಲಾ ಏನು, ಕಾಟ್ ಆಫ್ π/2 ಪ್ಲಸ್ ಎಕ್ಸ್. ಇಲ್ಲಿ ಮೈನಸ್ ಟ್ಯಾನ್ ಎಕ್ಸ್ ಅಂದರೆ ಎಕ್ಸ್ ಅಂದರೆ ಎನ್ ಡೀಟಾ, ಮೈನಸ್ ಟ್ಯಾನ್ ಎನ್ ಡೀಟಾ ಅಂದರೆ ಏನಾಗುತ್ತೆ, ಕಾಟ್ ಆಫ್ π/2 ಪ್ಲಸ್ ಎನ್ ಡೀಟಾ. ಅಂದರೆ φ1 ಏನಾಯಿತು, π/2 ಪ್ಲಸ್ ಎನ್ ಡೀಟಾ. ಈಗ ಆರ್ ಪವರ್ ಎನ್ ಈಸ್ ಈಕ್ವಲ್ ಟು ಏನು, ಬಿ ಪವರ್ ಎನ್ ಸೈನ್ ಎನ್ ಡೀಟಾ. ಕರೆಕ್ಟ್ ಅಲ್ವಾ? ಟೇಕ್ ಲಾಗ್ ಆನ್ ಬೋತ್ ಸೈಡ್. ಲಾಗ್ ಆರ್ ಪವರ್ ಎನ್ ಈಸ್ ಈಕ್ವಲ್ ಟು ಲಾಗ್ ಬಿ ಪವರ್ ಎನ್ ಸೈನ್ ಎನ್ ಡೀಟಾ. ಇಲ್ಲಿ ಎನ್ ಲಾಗ್ ಆರ್ ಈಸ್ ಈಕ್ವಲ್ ಟು ಹೇಳಿ, ಇದು ಫಸ್ಟು ಲಾಗ್ ಎಮ್ ಇಂಟು ಎನ್ ಮಾಡ್ಕೋಬೇಕು. ಇದಕ್ಕೆ ಡೈರೆಕ್ಟ್ ಲಾಗ್ ಎಂ ಪವರ್ ಎನ್ ಹೇಳಿ, ಇಂಟು ಯಾವುದೂ ಇಲ್ಲ, ಅದಕ್ಕೆ ಲಾಗ್ ಎಂ ಪವರ್ ಎನ್ ಅಪ್ಲೈ ಮಾಡ್ಬೋದು. ಇಲ್ಲಿ ಫಸ್ಟ್ ಲಾಗ್ ಎಮ್ ಇಂಟು ಎನ್ ಮಾಡ್ಕೋಬೇಕು. ಲಾಗ್ ಎಮ್ ಅಂದ್ರೆ ಏನು, ಬಿ ಪವರ್ ಎನ್, ಎನ್ ಅಂದ್ರೆ ಸೈನ್ ಎನ್ ಡೀಟಾ. ಲಾಗ್ ಎಮ್ ಪ್ಲಸ್ ಲಾಗ್ ಬಿ ಪವರ್ ಎನ್ ಪ್ಲಸ್ ಲಾಗ್ ಸೈನ್ ಎನ್ ಡೀಟಾ. ಈಗ ನೆಕ್ಸ್ಟ್ ಏನು ಮಾಡ್ತೀರಾ, ಎನ್ ಲಾಗ್ ಆರ್ ಈಸ್ ಈಕ್ವಲ್ ಟು ಲಾಗ್ ಬಿ ಪವರ್ ಎನ್ ಅಂದ್ರೆ ಏನು, ಎನ್ ಲಾಗ್ ಬಿ ಪ್ಲಸ್ ಲಾಗ್ ಆಫ್ ಸೈನ್ ಎನ್ ಡೀಟಾ. ಈಗ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಡೀಟಾ ಮಾಡಬೇಕು. ಹೇಳಿ ಏನಾಗುತ್ತೆ, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಡೀಟಾ. ಎನ್ ಹಂಗೆ ಇಟ್ಕೊಳ್ಳಿ. ಲಾಗಾರ್ಗೆ ಡಿಫ್ರೆನ್ಶಿಯೇಷನ್ ಏನು, 1/r dr/dθ. ಎನ್ ಲಾಗ್ ಬಿಗೆ 0. ಲಾಗ್ ಆಫ್ ಸೈನ್ ಎನ್ ಡೀಟಾಗೇನು, ಪ್ಲಸ್ 1/sin ಎನ್ ಡೀಟಾ. ಸೈನ್ ಎನ್ ಡೀಟಾಗೇನು, ಕಾಸ್ ಎನ್ ಡೀಟಾ. ಎನ್ ಡೀಟಾಗೇನು
ಎನ್ನು. ಈಗ ಹೇಳಿ ಎನ್ನು 1/r/dr/dθ ಅಂದರೆ ಕಾಟ್ ಫೈ ಟು. ಎನ್ನು ಕಾಸ್ ಬೈ ಸೈನ್ ಅಂದ್ರೆ ಏನು? ಕಾಟ್ ಟೆನ್ ಡೀಟಾ. ಎನ್ ಫೈ ಟು ಅಂದ್ರೆ ಏನು? ಬರೀ ಎನ್ ಡೀಟಾ ಉಳಿಯುತ್ತೆ. ಫೈ ಒನ್ ಮೈನಸ್ ಹೇಳಿ, ಫೈ ಒನ್ ಮೈನಸ್ ಫೈ ಟು ಅಂದ್ರೆ ಏನು? ಫೈ ಒನ್ ಅಂದ್ರೆ ಏನು? 5/2 ಪ್ಲಸ್ ಎನ್ ಡೀಟಾ ಮೈನಸ್ ಫೈ ಟು ಅಂದ್ರೆ ಏನು? ಎನ್ ಡೀಟಾ. ಎನ್ ಡೀಟಾ ಕ್ಯಾನ್ಸಲ್. ಆನ್ಸರ್ ಏನು? 5/2. ಅಂದ್ರೆ ದೇರ್ ಫೋರ್ ಕರ್ವ್ಸ್ ಕಟ್ಸ್ ಈಚ್ ಅದರ್ ಅಟ್ ಆರ್ಥೋಗ್ನಲಿ. ಅಥವಾ ಏನಂತ ಬರೀತೀರಾ? ಕರ್ವ್ಸ್ ಇಂಟರ್ಸೆಕ್ಟ್ ಈಚ್ ಅದರ್ ಆರ್ಥೋಗ್ನಲಿ. ಅಲ್ಲೇನಿದೆ ಅದೇ ಬರ್ದ್ಬಿಡಿ. ಗೊತ್ತಾಗ್ತಿದೆಯಲ್ವಾ? ಆರ್ಥೋಗ್ನಲಿ ಗೊತ್ತಾಗ್ತಿದೆಯಲ್ವಾ? ಈಗ ನೋಡಿ, ಇನ್ನೊಂದ್ಸತಿ ಹೇಳ್ತೀನಿ ನೋಡಿ. r⁴n ಈಸ್ ಈಕ್ವಲ್ ಟು ಏನು? a⁴n ಕಾಸ್ ಎನ್ ಡೀಟಾ. ಟೇಕ್ ಲಾಗ್ r⁴n ಈಸ್ ಈಕ್ವಲ್ ಟು ಲಾಗ್ a⁴n ಕಾಸ್ ಎನ್ ಡೀಟಾ. ಲಾಗ್ m⁴n ಅಂದ್ರೆ n ಲಾಗ್ m. n ಲಾಗ್ r ಈಸ್ ಈಕ್ವಲ್ ಟು ಲಾಗ್ a⁴n ಪ್ಲಸ್ ಲಾಗ್ ಕಾಸ್ ಎನ್ ಡೀಟಾ. ಇದು n ಲಾಗ್ a ಈಸ್ ಈಕ್ವಲ್ ಟು ಲಾಗ್ ಪ್ಲಸ್ ಲಾಗ್ ಕಾಸ್. ಡಿಫ್ರೆನ್ಶಿಯೇಟ್ ಮಾಡಿದಾಗ n ಲಾಗ್ ಆರ್ಗೇನು dr/dθ. ಇದಕ್ಕೆ 0. ಲಾಗ್ ಆಫ್ ಕಾಸ್ ಎನ್ ಡೀಟಾಗೆ 1/ಕಾಸ್. ಕಾಸ್ಗೆ ಇಂಟು ಎನ್ ಕಾಟ್ ಫೈ ಒನ್ ಮೈನಸ್ ಎನ್ ಸೈನ್ ಬೈ ಕಾಸ್ ಅಂದರೆ ಟ್ಯಾನ್ ಮೈನಸ್ ಟ್ಯಾನ್ ಎಕ್ಸ್ ಅಂದರೆ ಕಾಟ್ ಆಫ್ 5/2 ಪ್ಲಸ್ ಎಕ್ಸ್. 5/1 ಸಿಕ್ತು. ಈಗ r⁴n ಈಸ್ ಈಕ್ವಲ್ ಟು ಏನು? b⁴n ಸೈನ್ ಎನ್ ಡೀಟಾ. ಟೇಕ್ ಲಾಗ್ r⁴n ಈಸ್ ಈಕ್ವಲ್ ಟು ಲಾಗ್ b⁴n ಸೈನ್ ಎನ್ ಡೀಟಾ. ಲಾಗ್ m⁴n ಅಂದರೆ ಎನ್ ಲಾಗ್ ಎಮ್. ಲಾಗ್ b⁴n ಲಾಗ್ ಸೈನ್ ಎನ್ ಡೀಟಾ. ಎನ್ ಲಾಗ್ ಆರ್ ಎನ್ ಲಾಗ್ ಬಿ ಪ್ಲಸ್ ಲಾಗ್ ಸೈನ್. ಡಿಫ್ರೆನ್ಶಿಯೇಟ್ ಮಾಡಿದಾಗ ಎನ್ ಲಾಗ್ ಆರ್ಗೇನು dr/dθ. ಇದಕ್ಕೆ 1/sin. ಸೈನ್ಗೆ ಕಾಸು, ಎನ್ ಡೀಟಾಗೆ ಎನ್. ಇದು ಎನ್ ಕಾಟ್ ಫೈ ಟು ಆಗುತ್ತೆ. ಎನ್ ಕಾಸ್ ಬೈ ಸೈನ್ ಅಂದರೆ ಕಾಟ್ ಆಗುತ್ತೆ. ಫೈ ಟು ಏನಾಗುತ್ತೆ? ಫೈ ಒನ್ ಮೈನಸ್ ಫೈ ಟು ಅಂದರೆ 5/2 ಪ್ಲಸ್ ಎನ್ ಡೀಟಾ ಮೈನಸ್ ಎನ್ ಡೀಟಾ. ಕ್ಯಾನ್ಸಲ್ ಆದರೆ 5/2. 5/1 ಮೈನಸ್ 5/2 ಬಂದರೆ 5/1 ಮೈನಸ್ 5/2 5/2 ಬಂದರೆ ಏನು? ಆರ್ಥೋಗ್ನಲಿ ಕಟ್ ಮಾಡುತ್ತೆ ಅಂತ. ಗೊತ್ತಾಗ್ತಿದೆಯಲ್ವಾ? ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.